ಇಷ್ಟು ದೊಡ್ಡ ಬೆಟ್ಟ ಇದೆ ಅಂತ ನಾವು ಮೂರು ಪಕ್ಕ ಅಂತ ಗೊತ್ತೇ ಇರಲಿಲ್ಲ. ಅದು ಒಂದು 20-25 ಕಿಲೋಮೀಟರ್ ಸಮೀಪದಲ್ಲಿ. ಎಂತ ಅದ್ಭುತವಾದ ಜಾಗ. ಕಾವಲುಗಾರ ಕಾಡು ಮೇಡುಗಳ ಎಚ್ಚರಗಾರ ಗುಡ್ಡಗಾಡುಗಳ ಸಾಲಿಗೆ ಓ ಸಾಗರತಿ. ಹಾ ರೈಟ್ ಗೋಲಿಕೌಟ್. ಅದು ಅಗಸರ್ ಗುಡ್ಡ, ಅದು ಅರ್ಜನ ಗುಡ್ಡ, ಇದು ತೊರಗಳ ಗುಡ್ಡ, ಪಾಳೆಗಾರರ ಗುಡ್ಡ. ಇದು ಪೂರ್ತಿ ಗುಡ್ಡ, ಇದು ಪೂರ್ತಿ ಐತಲ್ಲ ಸರ್, ಇದು ರೌಂಡ್ ಪೂರ್ತಿ ಅವ್ರ ಪಾಳೆಗಾರರ ಹೆಸರಿಗೆ ಐತೆ ಇದು ಗುಡ್ಡ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಮೈನ್ಸ್ ಆಗಿಬಿಡ್ತೈತೆ ನಮ್ಮ ಗುಡ್ಡ. ಹೌದೌದೌದು, ಅವ್ರ ಹೆಸರಿಗೆ ಇಲ್ಲ ಅಂದ್ರೆ ಟೋಟಲ್ ಏಜ್ 500 ಎಕರೆ ಅವ್ರ ಹೆಸರಿಗೆ ಐತೆ ನೋಡ್ರಿ. ಈಗಲೂ ಅವ್ರ ಹೆಸರಿಗೆ ಐತೆ. ಕೆಲವು ಜನಕ್ಕೆ ದಾನ ಕೊಟ್ಬಿಟ್ಟಿದೆ. ತಣ್ಣೀರು ಬಾವಿ ಹತ್ರ ಬಿಸಿಲು ಇಲ್ಲಿ ಯಾವುದೇ ರೀತಿಯ ಅವಾಗ ಆ ರೀತಿ ಇತ್ತು, ಈಗ ಈ ರೀತಿ ಆಗಿದೆ. ದಯವಿಟ್ಟು ಜನರಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ಗಳು, ವೆರಿ ಕೂಲ್ ಪ್ಲೇಸ್, ವಿ ಲೈಕ್ ಇಟ್ ಟು ಮಚ್. ದ್ವಾರ ಬಾಗಿಲು ಕಡೆ ನಮ್ಮ ನಡೆ. ಏನು ಇದ್ರದ್ದು ಮಹತ್ವ? ಆ ಶಿಲೆ ಏನ್ ಮಾಡ್ಬಿಟ್ರು, ಅದು ಒಳಗಡೆ ನಿಧಿ ಆಯ್ತಾ ಅಂತಂದು ಹೇಳಿ ಆಯಮ್ಮನ ಪೂರ್ತಿ ಕಿತ್ತಾಕಿ ನಿಧಿಗೋಸ್ಕರ ಸರ್, ಇದು ನಿಮ್ಮ ಪ್ರಕಾರ ನೀರು ಖಾಲಿ ಆಗಿಲ್ಲ? ಭಾಳ ದಿನ ನೋಡಿ ನೀರು ಖಾಲಿ ಆಗಿಲ್ಲ. ಸೊ ಈ ನೀರು ಈಗ ಗಲೀಜಿದೆಯಲ್ಲ, ಮತ್ತೆ ನೀವು ಆ ಕಾಲದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ, ಆಮೇಲೆ ನೀರು ಅಂತೇಳಿ ಅದನ್ನ ಕ್ಲೀನ್ ಮಾಡೋದು ಏನಾದರೂ ವ್ಯವಸ್ಥೆಗಳು ಮಾಡ್ಕೊಂಡಿಲ್ಲ? ಮತ್ತೆ ಸರ್ ವ್ಯವಸ್ಥೆ ಈಗ ಸಾವಿರಾರು ವರ್ಷಗಳ ಹಿಂದೆ. ಅಂದರೆ ಇಲ್ಲಿ ನೋಡಕ್ಕೆ ಏನಿಲ್ಲ, ಇದು ಪಾಳೆಗಾರರ ಗುಡ್ಡ ಅಂತಾರೆ, ದೊರೆಗಳ ಗುಡ್ಡ ಅಂತಾರೆ. ಇಲ್ಲಿ 3 ಗುಡ್ಡಗಳ ನಡುವೆ ಇರ್ತಕ್ಕಂಥದ್ದು ಒಂದು ಒಣಗುಂಡೆ ಟೈಪ್, ಒಂದು ಅರಿಜನ ಗುಡ್ಡ, ಒಂದು ಅಗಸರ ಗುಡ್ಡ, ಒಂದು ಪಾಳೆಗಾರರ ಗುಡ್ಡ, ಇದು ತೊರಗುಡ ಗುಡ್ಡ. ಈ ನಡುವೆ ಇರ್ತಕ್ಕಂಥದ್ದು
ಮೇಲೋಗುತ್ತಾ ಗಾಳಿ ಎಲ್ಲಿ ದಮ್ಮ ಅಂತ ಗೊತ್ತಿಲ್ಲ. ಆಫ್ ಮಾಡಲ ಸರ್? ಕಾಡಲ್ಲಿ ಹೋಗ್ತಾರೆ, ಕಾಡು ಕ್ಯಾಮ್ರಾ. ಇದ್ರೆ ಕುರ್ತಿ ಬಸ್ ಸ್ಟ್ಯಾಂಡು వచ్చావా? ಕಮ್ ಫಾಸ್ಟ್. ಮುಳ್ಳಿದಾವ ತೋರಿಸಿ ಮುಂದೆ ನೋಡಿ ಸಿಕ್ಕಿದಾವೆ. ಅಂದರೆ ಇಲ್ಲಿ ಮುಳ್ಳು ಹಣ್ಣಿಂದ ಇದೆ ಒಂದು ಅರ್ಥ. ಬರೋ ಏನು ನಿಮಗೆ ನಷ್ಟ ಮಾಡಿಲ್ಲ. ಹುಷಾರು ಚುಚ್ಚುತ್ತವೆ, ಚುಚ್ಚಿದ್ರೆ ಟೇಕ್ ಬರಲ್ಲ. ಟೇಕ್ ಬರ್ತಾವ ನೀರಿಗೂ ಟೇಕ್ ಬರಲ್ಲ. ಗುಡೇಕೋಟೆ ಫಾರೆಸ್ಟ್ ಊಟ ಆಯ್ತು ಅನ್ಕೊಂತೀನಿ ಎಲ್ಲದಲ್ಲ. ಜಾಮೂನಿಂದ ಹಿಡಿದು ಎಲ್ಲ A to Z ಇಲ್ಲಿ ಏನು ಸಿಗುತ್ತೆ ಎಲ್ಲ. ನನ್ನ ಜೊತೆಗೆ ಕರಡಿ ಒಂದು ಚಿರತೆ ಒಂದು ಬಿಟ್ಟು ಎಲ್ಲ ಇದೆ ನೋಡ್ರಿ ಇಲ್ಲಿ. ಏಣ ನೀನು ತಿಂತೀಯಾ? ಬಿಲ್ಡಿಂಗ್ ಅದ, ಇಲ್ಲಿ ಬಿಲ್ಡಿಂಗ್ ಇದೆ. ಜೊತೆಗೆ ಮಂಜು ಮತ್ತೆ ಇದು ನೀರು ಕೂಡ ಇದೆ ನೋಡ್ರಿ ಇಲ್ಲಿ. ನೀರು ಕೂಡ ಇದೆ ಇಲ್ಲಿ. ಬರೋರು ಮಾತ್ರ ದಯವಿಟ್ಟು ಹೇಳೋದಂದ್ರೆ ಗ್ಲುಕೋಸ್ ತೊಗೊಂಬರ್ರಿ ಇಲ್ಲಿ ಬರ್ಬೇಕು. ನೀರು ಗ್ಲುಕೋಸ್, ಯಾಕಂದರೆ ಸ್ವಲ್ಪ ಟೈರ್ಡ್ ಆಗುತ್ತೆ, ಕಡಿಮೆ ಆಗುತ್ತೆ. ನಾನು ತಿಂತೀನಿ ಅಷ್ಟೊತ್ತಿಗೆ. ಬಾಯ್. ನಾವು ಇಲ್ಲಿ ಬಂದು ಹಂಗೆ ಬರಿಗೈಯಿಂದ ಒಂದು ಹೋಗಿದ್ದು ಅನ್ಕೋಬೇಡ್ರಿ. ನಾವು ಒಳ್ಳೆ ತಿಂಡಿಗಳು ನೋಡ್ರಿ ಇಲ್ಲಿ, ಕಾಳುಗಳು, ಆಮೇಲೆ ಅವಲಕ್ಕಿ, ಈರುಳ್ಳಿ, ಚಿಪ್ಸು, ಆಮೇಲೆ ಎಲ್ಲ ತರಹದ ಒಳ್ಳೆ ತಿಂಡಿ ತಗೊಂಡು ಕ್ಯಾರೆಟ್ ಕೂಡ ಇದೆ, ನೆನೆ ತಂದಾರ. ಹಾಂ, ಎಲ್ಲ ಇದ್ದಾವೆ. ಜಾಮೂನ್ ಬಂದಾಗ ನೀರು ಎಲ್ಲರಿಗೂ ತಗೊಂಬ ಅಂತ ಹೇಳಿದೀನಿ. ಇಷ್ಟೇ ಉಳ್ದಾವ, ಯಾರು ತಗೊಂಡ್ಬಿಟ್ಟು ಈಗ ಅದಕ್ಕೋಸ್ಕರ ಏನ್ ಮಾಡ್ತೀರಿ ನಮ್ಮ ದೋಸ್ತರು ಕಪ್ಪಲ್ ಕೊಡ್ತೀವಿ 30. ಓಕೆ, ಈಗ ನೀರಿಂದ ನಮಗೆ ಏನಂತಾರೆ ಅದರ ಕೀಮತ್ ಗೊತ್ತಾಗ್ತಾ ಇದೆ. ಇನ್ನು ಉಳಿದಿರೋದೇ ಬರೇ ಒಂದು 1/4 ಲೀಟ್ರ್, 325 ಲೀಟರ್ ಅಂತ ಅನ್ಬೋದು. 1 ಲೀಟ್ರಲ್ಲಿ